ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಆಗಿರುವ ಹಾನಿಯ ಬಗ್ಗೆ ನೆರೆ ಪ್ರದೇಶಕ್ಕೆ ಹೋಗದ ಅಧಿಕಾರಿಗಳು ಸಮರ್ಪಕ ಮಾಹಿತಿಯನ್ನೇ ಪಡೆದಿಲ್ಲ. ಮುಖ್ಯಮಂತ್ರಿಯವರು ಇಲಾಖೆಯ ಸಭೆಯನ್ನೇ ಮಾಡಿಲ್ಲ. ಬೆಳೆ ಸಮೀಕ್ಷೆ ನಡೆದಿಲ್ಲ. ಹಾಗಿದ್ರೂ ಸರ್ಕಾರ ಪರಿಹಾರ ನಿಗದಿ ಮಾಡಿದ್ದು ಹೇಗೆ ಎಂದು ಬಿಜೆಪಿ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನವೀನ್ ಕುಮಾರ್ ಗಂಭೀರ ಪ್ರಶ್ನೆ ಎತ್ತಿದ್ದಾರೆ. ಸಾಗರದ ಕೆಳದಿ ಗ್ರಾಮದಲ್ಲಿ ಹಾನಿಗೊಳಗಾಗಿರೋ ತೋಟ ವೀಕ್ಷಿಸಿ ಬೆಳೆಗಾರರೊಂದಿಗೆ ಸಂವಾದ ನಡೆಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಅತಿಯಾದ ಮಳೆಯಿಂದ ಹಾಳಾಗಿರೋ 5,20,000 ಹೆಕ್ಟೇರ್ ಬೆಳೆಯಲ್ಲಿ 40,000ದಷ್ಟು ಬೆಳೆ ಅಡಿಕೆಯದ್ದಾಗಿದೆ. ಇದರ ಪರಿಹಾರಕ್ಕೆ ಸರ್ಕಾರ 550 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಹೇಗೆ ಲೆಕ್ಕ ಹಾಕಿದರೂ ಹೆಕ್ಟೇರ್ಗೆ 1,000 ರೂಪಾಯಿ ಬರುತ್ತೆ. ಇದನ್ನು ಎಕರೆಗೆ ಇಳಿಸಿದರೆ ಒಬ್ಬ ರೈತನಿಗೆ ನರೇಗಾ ದಿನಗೂಲಿಯಷ್ಟೇ ಲೆಕ್ಕದ ಹಣ ವರ್ಷಕ್ಕೆ ಸಂದಾಯವಾಗುತ್ತೆ. ಬಾಯಿ ಬಿಟ್ಟರೆ ತಾನೂ ರೈತರ ಮಗ, ಕುರಿ ಕಾದಿದ್ದೇನೆ ಅಂತ ಹೇಳೋ ಸಿದ್ದರಾಮಯ್ಯನವರಿಂದ ಇಂಥದ್ದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಇದನ್ನು ತಕ್ಷಣ ಬದಲಾಯಿಸಬೇಕು ಎಂದು ಆಗ್ರಹಿಸಿದರು. ಈಗ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ತನ್ನ ನಿರಂತರ ರೈತ ವಿರೋಧಿ ನೀತಿಯನ್ನು ಮತ್ತೊಮ್ಮೆ ಪ್ರಕಟಿಸಿದೆ ಅನ್ನೋದನ್ನ ತಮ್ಮ ಮುಖಾಂತರ ನಾನು ಸಾಗರದ ಜನರಿಗೆ ಗಮನ ಸೆಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಏನು ಅಂತಂದರೆ 2 ವಿಷಯ ನೀವು ಗಮನಿಸಿ. ಅವರ ಹೇಳಿರೋ ಮಾಹಿತಿ ಪ್ರಕಾರ, ಅವರ ಅಧಿಕಾರಿಗಳು ಕೊಟ್ಟಿರೋ ಮಾಹಿತಿ ಪ್ರಕಾರ 5,20,000 ಹೆಕ್ಟೇರು ಕೃಷಿ ಹಾಳಾಗಿದೆ ಅತಿಯಾದ ಮಳೆಯಿಂದ ಅಂತಕ್ಕಂಥದ್ದು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇ ಸಮಯದಲ್ಲಿ 550 ಕೋಟಿನ ಅನೌನ್ಸ್ ಮಾಡಿದ್ದಾರೆ. ನೀವೇ ಲೆಕ್ಕ ಹಾಕಿ, 1 ಹೆಕ್ಟೇರ್ಗೆ 1,000 ರೂಪಾಯಿ ಸಿಗುತ್ತೆ. ಅಂದರೆ 1 ಎಕರೆಗೆ ಎಷ್ಟಾಯಿತು? 400 ರೂಪಾಯಿ ಸಿಗುತ್ತೆ. ಇವರು ಒಬ್ಬ 20 ಗುಂಟೆಗೆ 30,000ರಿಂದ 40,000 ಖರ್ಚಾದರೆ 1 ಎಕರೆಗೆ 60,000-70,000 ಸಾವಿರ ಖರ್ಚಾಗಿರುತ್ತೆ. 1,000 ರೂಪಾಯಿ ತಗೊಂಡು ರೈತ ಬದುಕೋದೆಂಗೆ? ಯಾಕೆ ಸರ್ಕಾರ ಈ ರೀತಿ ಆಲೋಚನೆ ಮಾಡ್ತಾರೆ? ರೈತರ ಬಗ್ಗೆ ಯಾಕಷ್ಟು ತಾತ್ಸಾರ, ನಿರ್ಲಕ್ಷ್ಯ? ಇದೇನು ಅವ್ರ ಬಗ್ಗೆ ಅವರು ಕಷ್ಟಪಟ್ಟು ದುಡಿಲಿಲ್ಲ ಅಂದರೆ ನಾವು ಯಾರು ನಿಂತ್ಕೊಂಡು ಮಾತಾಡೋಕ್ಕೆ ಆಗಲ್ಲ. ಆ ಅಂತಃಕರಣವನ್ನು ಇಂದಿನ ಕಾಂಗ್ರೆಸ್ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಸ್ವಲ್ಪ ಆಲೋಚನೆ ಮಾಡಬೇಕು ಅಂತ ನಾನು. ಮಲೆನಾಡು ಭಾಗದ ಸಣ್ಣ ಹಿಡುವಳಿದಾರರ ಹಿತ ಕಾಯಲು ಅಗತ್ಯ ಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ಳಬೇಕಿದೆ. 2019ರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ಕೇಂದ್ರದ ಅನುದಾನ ಸೇರಿ ಹೆಚ್ಚುವರಿಯಾಗಿ 10,000 ರೂಪಾಯಿ ರೈತರಿಗೆ ಕೊಡಿಸುತ್ತಿದ್ದರು. ಈಗ ಬೆಲೆ ಹೆಚ್ಚಳವಾಗಿದ್ದು ಅದಕ್ಕನುಗುಣವಾಗಿ ದರ ನಿಗದಿ ಮಾಡಬೇಕು. ಇಲ್ಲಿನ ಸಣ್ಣ ಸಮಸ್ಯೆಗಳು ಕಾನೂನು ರೂಪಿಸುವವರಿಗೆ ಅರಿವಿಗೆ ಬರುವುದಿಲ್ಲ. ಅದು ಬದಲಾದಾಗ ರೈತರ ಬದುಕು ಹಸನಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷ ಸಿದ್ದಲಿಂಗಪ್ಪ, ಪ್ರಧಾನ ಕಾರ್ಯದರ್ಶಿ ಕುಮಾರ್ ನಾಯ್ಡು, ತಾಲೂಕು ಅಧ್ಯಕ್ಷ ಗಿರೀಶ್ ಹಕ್ರೆ, ಮಾಜಿ ಜಿಲ್ಲಾಧ್ಯಕ್ಷ ಮೇಘರಾಜ್, ಪ್ರಸನ್ನ ಕೆರೆಕೈ ಮೊದಲಾದವರು ಇಲ್ಲಿನ ಪಾರಂಪರಿಕ ಬೆಳೆಗಾರರ ಸಮಸ್ಯೆಗಳ ಕುರಿತು ಬೆಳಕು ಚೆಲ್ಲಿದರು. ನ್ಯೂಸ್ ಬ್ಯೂರೋ, ಸುದ್ದಿ ಸಹ್ಯಾದ್ರಿ.